ನೈಟು ಈವ್ನಿಂಗ್. ಏನು ಚರ್ಚೆ ಸರ್ ಲೋಕಸಭೆದು? ಲೋಕಸಭಾ ವಿಚಾರದಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು, ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಬೇಕು, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾವಾಗ ಆಗ್ಬೋದು ಸರ್ ಅಭ್ಯರ್ಥಿಗಳ ಆಯ್ಕೆ? ಇಲ್ಲ, ಅವ್ರಿಗಾಗಲೇ ನಾವೆಲ್ಲ PCC ಅವರು ಆಗಲೇ ಹೆಸರುಗಳನ್ನೆಲ್ಲ ಸ್ಕ್ರೀನಿಂಗ್ ಕಮಿಟಿ ಮುಂದೆ ತೊಗೊಂಡೋಗ್ತಾ ಇದ್ದಾರೆ. ಒಂದು ಮೀಟಿಂಗ್ ಆಗಿದೆ, ಎರಡನೇ ಮೀಟಿಂಗಲ್ಲಿ ಫೈನಲೈಸ್ ಮಾಡಿ ಆಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗುತ್ತೆ. ಸದ್ಯದಲ್ಲೇ ಮಾಡ್ತಾರೆ. ಸಚಿವರು ಸ್ಪರ್ಧೆ ಮಾಡೋ ಪ್ರಸ್ತಾಪ ಇತ್ತಲ್ಲ, ಸಚಿವರೆಲ್ಲ ಸೇರಿದಾರಲ್ಲ, ಅದೇನು ಚರ್ಚೆ ಆಯಿತು? ಅದೆಲ್ಲ ಏನು ಚರ್ಚೆ ಆಗಿಲ್ಲ. ಅದೆಲ್ಲ ಅಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲೇ ತೀರ್ಮಾನ ಆಗುತ್ತೆ. ಇಲ್ಲಿ ಅವರೇನು ಯಾರಿಗೂ ಏನು ಆ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಯಾರನ್ನಾದರೂ ಕ್ಯಾಂಡಿಡೇಟ್ ಮಾಡಬೇಕು ಅಂತಿದ್ರೆ ಅಂತಿಮವಾಗಿ ಅಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ರಾಜ್ಯಸಭೆ ಚರ್ಚೆ ಆಯಿತು ಸರ್? ರಾಜ್ಯಸಭೆ ಚುನಾವಣೆ ಇದೆಯಲ್ಲ ಸರ್? ಇಲ್ಲ, ಅದೆಲ್ಲ ಆಗಿದೆಯಲ್ಲ, ಆಗಿದೆ. ಈಗ ನಾಳೆನೋ ಏನು ನಮಗೆ ಯಾರು ಯಾವ MLA ಯಾರಿಗೆ ಮತ ಹಾಕಬೇಕು 3 ಜನದಲ್ಲಿ ಅಂತೇಳಿ ಅವರು ಲಿಸ್ಟ್ ಮಾಡಿ ಕೊಡ್ತಾರೆ. ಅದರ ಪ್ರಕಾರ ಮತ ಹಾಕ್ತೀವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಲೋಕಸಭಾ ವಿಚಾರದಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು, ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಬೇಕು, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾವಾಗ ಆಗ್ಬೋದು ಸರ್ ಅಭ್ಯರ್ಥಿಗಳ ಆಯ್ಕೆ? ಇಲ್ಲ, ಅವ್ರಿಗಾಗಲೇ ನಾವೆಲ್ಲ PCC ಅವರು ಆಗಲೇ ಹೆಸರುಗಳನ್ನೆಲ್ಲ ಸ್ಕ್ರೀನಿಂಗ್ ಕಮಿಟಿ ಮುಂದೆ ತೊಗೊಂಡೋಗ್ತಾ ಇದ್ದಾರೆ. ಒಂದು ಮೀಟಿಂಗ್ ಆಗಿದೆ, ಎರಡನೇ ಮೀಟಿಂಗಲ್ಲಿ ಫೈನಲೈಸ್ ಮಾಡಿ ಆಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗುತ್ತೆ. ಸದ್ಯದಲ್ಲೇ ಮಾಡ್ತಾರೆ. ಸಚಿವರು ಸ್ಪರ್ಧೆ ಮಾಡೋ ಪ್ರಸ್ತಾಪ ಇತ್ತಲ್ಲ, ಸಚಿವರೆಲ್ಲ ಸೇರಿದಾರಲ್ಲ, ಅದೇನು ಚರ್ಚೆ ಆಯಿತು? ಅದೆಲ್ಲ ಏನು ಚರ್ಚೆ ಆಗಿಲ್ಲ. ಅದೆಲ್ಲ ಅಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲೇ ತೀರ್ಮಾನ ಆಗುತ್ತೆ. ಇಲ್ಲಿ ಅವರೇನು ಯಾರಿಗೂ ಏನು ಆ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಯಾರನ್ನಾದರೂ ಕ್ಯಾಂಡಿಡೇಟ್ ಮಾಡಬೇಕು ಅಂತಿದ್ರೆ ಅಂತಿಮವಾಗಿ ಅಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ರಾಜ್ಯಸಭೆ ಚರ್ಚೆ ಆಯಿತು ಸರ್? ರಾಜ್ಯಸಭೆ ಚುನಾವಣೆ ಇದೆಯಲ್ಲ ಸರ್? ಇಲ್ಲ, ಅದೆಲ್ಲ ಆಗಿದೆಯಲ್ಲ, ಆಗಿದೆ. ಈಗ ನಾಳೆನೋ ಏನು ನಮಗೆ ಯಾರು ಯಾವ MLA ಯಾರಿಗೆ ಮತ ಹಾಕಬೇಕು 3 ಜನದಲ್ಲಿ ಅಂತೇಳಿ ಅವರು ಲಿಸ್ಟ್ ಮಾಡಿ ಕೊಡ್ತಾರೆ. ಅದರ ಪ್ರಕಾರ ಮತ ಹಾಕ್ತೀವಿ. ಸರ್ ಈಗ ನಾಳೆ